ಅಂತ ಒಂದು ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ. ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನನ್ನು ಕಾಪಾಡುವಂಥದ್ದು. ಆ ಕಾಕಿ ಡ್ರೆಸ್ಸು, ಆ ಪೊಲೀಸರ ಹ್ಯಾಟು, ಪೊಲೀಸರ ದಂಡ ಏನಿದೆ, ಇದನ್ನು ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು, ಸಿನಿಮಾ ನಟರಿರ್ಬೋದು, ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ. ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ 1,000 ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನು ನನ್ನ ಕಣ್ಣು ಮುಂದೆನೇ ನಾನು ನೋಡಿದ್ದೀನಿ. ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು, ನಮ್ಮೆಲ್ಲ ಮುಖಂಡರುಗಳು, ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ. ಯಾಕಂದರೆ ಅವತ್ತು ಪೊಲೀಸರು ಏನಾನ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನನ್ನೇ ಬೆಂಕಿ ಹಚ್ಚಿ ಸುಟ್ಟಾಕುವಂಥ ಪ್ರಯತ್ನ ಮಾಡಿದರು. ಯಾಕೆಂದರೆ ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ಇವರಿಗೆ, ಇದೇನು ಹೊಸದಲ್ಲ. ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ದರು. ಸುಮಾರು 1000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ, ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ತೀರಿ, CCTV ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅಂದರು. ಆದರೆ ಇದುವರೆಗೂ ಬಂಧಿಸಿರುವಂಥದ್ದು ಕೇವಲ 16 ಜನ ಮಾತ್ರ. ಅದು ನಿನ್ನೆ 1-2 ದಿನದಿಂದ ಮೇಯ್ನ್ ಅಪರಾಧಿ ಏನಿದ್ದಾನೆ, ಭಾಷಣ ಮಾಡಿ ಪ್ರಚೋದನೆ ಮಾಡಿದಂಥದ್ದು, ಕೋಮು ದ್ವೇಷವನ್ನು ಮಾಡಿದಂಥವ್ರು, ಅವನು ನಿನ್ನೆ 2 ದಿನದಿಂದ ಬಂಧಿಸಿದ್ದಾರೆ. ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸೋ ಅಂಥದ್ದೇ ನಿಂತೋಗ್ಬಿಟ್ಟಿದೆ, ಯಾರನ್ನೂ ಬಂಧಿಸ್ತಾನೇ ಇಲ್ಲ. ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನೂ ಬಂಧನ ಮಾಡದೆ, ಏನು ಕ್ರಮ ತೆಗೆದುಕೊಳ್ಳದೆ ಅವ್ರನ್ನ ಕಾಪಾಡೋವಂಥ, ಅವ್ರನ್ನ ಸೇಫ್ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದೆ. ಮತ್ತು ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಳ್ಳಿ, ಬೇಲೆಲ್ಲ ಆದಮೇಲೆ ಬನ್ನಿ, ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದು ಕೂಡ ನಾವು ಕೇಳಿದ್ದೀರಿ.